ಸ್ನೇಹಿತರೆ ನಮಸ್ಕಾರ. ಡಿಸಿಎಂ ಡಿಕೆಶಿ ಮತ್ತು ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಮಧ್ಯೆ ದೊಡ್ಡ ರಂಪಾಟವೇ ಶುರುವಾಗಿದೆ. ಒಬ್ಬರಿಗೊಬ್ಬರು ಟಾಂಗ್ ಕೊಡ್ತಾ ಗಲಾಟೆ ಮಾಡ್ತಿದ್ದಾರೆ. ಮೊನ್ನೆ ಕಾಂಗ್ರೆಸ್ ಸಮಾವೇಶದಲ್ಲಿ 17 ಶಾಸಕರನ್ನ ಇಟ್ಕೊಂಡು ಕುಮಾರಸ್ವಾಮಿ ಹರಿತೀನಿ ಅಂತಾರೆ ಎಂದು ಡಿಕೆಶಿ ಟಾಂಗ್ ಕೊಟ್ಟಿದ್ರು. ಇದಕ್ಕೆ ಟ್ವೀಟ್ ಮೂಲಕ ರಿಯಾಕ್ಟ್ ಮಾಡಿದ್ದ ನಿಖಿಲ್ 136 ಶಾಸಕರನ್ನ ಇಟ್ಕೊಂಡು ನೀವೇನು ಹರಿದಿದ್ದೀರಿ ಅಂತ ಚಾಟಿ ಬೀಸಿದ್ರು. ಇದೇ ವಿಷಯಕ್ಕೆ ಮತ್ತೆ ರಿಯಾಕ್ಟ್ ಮಾಡಿದ್ದ ಡಿಕೆಶಿ, ಆ ಹುಡುಗನ ಸ್ಟೇಟಸ್ ನನಗೆ ಗೊತ್ತಿಲ್ಲ, ಅಂಥವನ ಬಗ್ಗೆ ನಾನು ಮಾತಾಡಲ್ಲ ಅಂತ ನಿಖಿಲ್ನ ಕೆಣಕಿದ್ರು. ಡಿಕೆಶಿಯ ಈ ಹೇಳಿಕೆಗೆ ಕೆರಳಿದ ನಿಖಿಲ್ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಬೀದಿ ರಂಪಾಟ ಬಿಟ್ಟು ದೆಹಲಿಗೆ ಹೋಗಿ ಕೂಲಿ ಇಸ್ಕೊಂಡು ಬನ್ನಿ, ಸ್ಟೇಟಸ್ 2028ಕ್ಕೆ ಗೊತ್ತಾಗುತ್ತೆ ಅಂತ ಡಿಕೆ ಶಿವಕುಮಾರ್ಗೆ ತಿರುಗೇಟು ನೀಡಿದ್ದಾರೆ. ಚನ್ನರಾಯಪಟ್ಟಣದಲ್ಲಿ ಮಾತನಾಡಿದ ನಿಖಿಲ್, ಡಿಕೆ ಸಾಹೇಬ್ರೆ, ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ? ಅವರಿಗೆ ಜನ ಕೊಟ್ಟಿರೋ ಡಿಸಿಎಂ ಸ್ಟೇಟಸ್ ನಾಡಿನ ಜನರ ಭಿಕ್ಷೆ. ಅದನ್ನು ಕಣ್ಣಿಗೆ ಒತ್ತಿಕೊಂಡು ದುರಹಂಕಾರ ಪಡದೆ, ದುಡ್ಡಿನ ಮದ ತಲೆಗೆ ಏರದೆ ತಲೆ ತಗ್ಗಿಸಿ ಜನರಿಂದ ಗೌರವದಿಂದ ದುಡಿಯಲಿ ಅಂತ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನೂರ 136 ಸ್ಥಾನ ಹೊಂದಿರುವ ಕಾಂಗ್ರೆಸ್ ಡಿಸಿಎಂ ಅವರು ಡಿಕೆ ಶಿವಕುಮಾರ್ ಎಂಬ ನಾನು ಅಂತ ಡಿಸೈನ್ ಬಾಕ್ಸ್ ಟೀಮ್ನಲ್ಲಿ ಹಾಕ್ಕೊಂಡಿದ್ದಾರೆ. ಮುಂದೆ ಏನು ಅಂತ ಜನರಿಗೆ ಗೊತ್ತಾಗ್ತಿಲ್ಲ. ನಮ್ಮ ಬಗ್ಗೆ ಚಿಂತೆ ಮಾಡೋದು ಬಿಡಲಿ, ಮಾತೆತ್ತಿದ್ರೆ ಅವರ ಸಹೋದರ ಕೂಲಿ ಸಿಕ್ಕಿಲ್ಲ ಅಂತ ಬೀದಿಯಲ್ಲಿ ಬಾಯಿ ಬಡ್ದುಕೊಂಡು ಓಡಾಡ್ತಾರೆ. ಸಿಎಂ ಡಿಸಿಎಂ ಕುರ್ಚಿ ಕಿತ್ತಾಟ ರಂಪಾಟದಿಂದ ಜನ ನಗ್ತಿದ್ದಾರೆ. ಪಕ್ಷಕ್ಕಾಗಿ ದುಡಿದಿದ್ದೀನಿ ಅಂತಾರಲ್ಲ, ದೆಹಲಿಗೆ ಹೋಗಿ ಕೂಲಿ ತಗೊಂಡು ಬರಲಿ ಅಂತ ನಿಖಿಲ್ ಲೇವಡಿ ಮಾಡಿದ್ದಾರೆ. ಬಿಡದಿ ರೈತರೆಂದು ಸಭೆ ಮಾಡಿದ್ದೀರಾ? ನಿಜವಾದ ರೈತರ ಗೋಳನ್ನು ಒಮ್ಮೆ ಆದರೂ ಕೇಳಿದ್ದೀರಾ? ರಿಯಲ್ ಎಸ್ಟೇಟ್ ಬ್ರೋಕರ್ಗಳು, ದಲ್ಲಾಳಿಗಳು, ಕಮಿಷನ್ ಏಜೆಂಟ್ಗಳು ಸೇರಿದಂತೆ ಕಾಂಗ್ರೆಸ್ ಮುಖಂಡರನ್ನ ಕರೆದು ಸಭೆ ಮಾಡಿದ್ದು ಯಾವ ಪುರುಷಾರ್ಥಕ್ಕೆ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಜನ ನಿಮಗೆ 136 ಸೀಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ಕುಣಿಯಲಾಗರವನು ನೆಲಡೊಂಕು ಅಂದಂಗೆ ಮಾತಾಡ್ತಿದ್ದೀರಾ. ಮಿಸ್ಟರ್ ಶಿವಕುಮಾರ್, ನಮ್ಮ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಬೇಡ. ನಿಖಿಲ್ ಏನು ಅಂತ ಜನ ತೋರಿಸಿಕೊಡ್ತಾರೆ. ಎರಡು 2028ಕ್ಕೆ ಇದೇ ಡಿಕೆ ಶಿವಕುಮಾರ್ ಮಾಜಿ ಆಗ್ತಾರೆ. ಹಾಲಿ ಆಗಿ ಇರಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಮಾತಾಡೋ ಮುನ್ನ ಎಚ್ಚರಿಕೆ ಇರಲಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮತ್ತು ಡಿಕೆಶಿ ನಡುವಿನ ಈ ಗಲಾಟೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಯನ್ನು ಹುಟ್ಟುಹಾಕಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.